ಈ ಪಾಲಿಸಿ ಮಾತಿಗೆ ಫುಲ್ ಮೈಂಡ್ ಅಪ್ಸೆಟ್ ಆಗ್ಬಿಡ್ತಿವತ್ತು. ಇದು ಹೆಂಗೆ ಮೋಸ ಆದ್ಯಾ, ಹೆಂಗೆ ಗೊತ್ತಾಗ್ಲಿಲ್ಲ ನನಗೆ. ಇಷ್ಟೆಲ್ಲ ಮೊದಲೆಲ್ಲ ಆಗಿತ್ತು ಅಂದ್ರೂ ನಾ ಏನೊಂದು ಹೊಸ ಪಾಠ ಕಲಿಲಿಲ್ಲಲ್ಲ. ಹೆಂಗೆ ಮೋಸ ಆದೆ ಅಂತ ಗೊತ್ತಾಗವಲ್ತು ನನಗೆ. ಛೀ, ನನ್ನ ಮ್ಯಾಲೆ ನನಗೆ ಅಸಹ್ಯ ಬರತ್ತೆ. ಕೆಲಸ ಬಿಟ್ಟು ಹೋಗಕ್ಕೂ ಆಗಲ್ಲ, ಅಲ್ಲಿ ಕೆಲಸ ಮಾಡೋಕ್ಕೂ ಆಗವಲ್ತು. ಏನು ಮಾಡಲಿ ಒಂದು ತಿಳಿಯವಲ್ತು ನನಗೆ. ಸಾಕಾಗೋಯ್ತು. ಯಾರಿಗೆ ಹೇಳಿ ಯಾರಿಗೆ ಬಿಡಲಿ ಏನೂ ಆಗಲಾಗೈತಿ. ಆಕೆ ಹೇಳ್ಬೇಕಂದ್ರೆ ಆಕೆ ಎಷ್ಟಾಗೋನು ಚಿಂತೆ ಅದ. ನಂದೇ ಚಿಂತೆ ಕೊಡ್ಲಿ ಬೇಡ. ಮತ್ತೆ ಯಾರಿಗೆ ಹೇಳಿ ನಾನು? ನನಗಂತ ಯಾರು ಫ್ರೆಂಡ್ಸು ಇಲ್ಲ ಹೇಳ್ಕೊಳತ್ತೆ. ನನ್ನ ದುಃಖ ಯಾರಿಗೆ ಹೇಳಿ ತಿಳಿಯವಲ್ತು ನನಗೆ. ಸೂರ್ಯ, ಇಲ್ಲಿ ಕೂತೀರಿ? ಏನು ಪ್ರಾಬ್ಲಮ್? ಮುಖ ಸ್ಯಾಡ್ ಆಗೈತಿ, ಏನಾಯ್ತು ಹೇಳ್ರಿ. ಮೇಡಮ್ ಏನಿಲ್ಲ ಮೇಡಮ್. ಇಲ್ಲ ಹೇಳ್ರಿ, ಐ ಆಮ್ ಯುವರ್ ಫ್ರೆಂಡ್. ಮೊದಲಿನೆಲ್ಲ ಮರ್ತು ನನ್ನ ಫ್ರೆಂಡ್ ತಿಳ್ಕೊಂಡು ಮಾತಾಡ್ರಿ ಪ್ಲೀಸ್. ಮೊದಲಿಂದ ನಾನು ನಿಮ್ಗೆ ಇಷ್ಟಪಡತ್ತಿಲ್ಲ. ನಾನು ನಿಮ್ಮ ಬಾಸು ಅಲ್ಲ, ನಿಮ್ಮ ಬಾಸ್ ನಮ್ಮಪ್ಪ. ಮೊದಲಿಂದೆಲ್ಲ ಮಾಡ್ತೀವಿ, ನನ್ನ ಜೊತೆ ಫ್ರೀ ಆಗಿ ಮಾತಾಡ್ರಿ. ನಿಮ್ಮದು ಮೈಂಡ್ ಎಲ್ಲ ರಿಲ್ಯಾಕ್ಸ್ ಆಕೈತಿ. ಏನಿಲ್ಲ ಮೇಡಮ್, ಹೇಳಾಕತ್ತೀನಲ್ಲ ಏನಿಲ್ಲ. ಏನಾಯ್ತು? ನಮ್ಮ ಡ್ಯಾಡಿ ಏನ್ರ ಅಂದ್ರ? ಕರೆಯಬೇಕಂದ್ರೆ ನಾನೇ ನಿಮಗೆ ಕೇಳ್ಬೇಕಂದಿದ್ದೆ. ನಮ್ಮ ಡ್ಯಾಡಿ ಫುಲ್ ತಲೆ ಚಿಂತೆ ಹಿಡ್ಕೊಂಡು ಕೂತ್ಬಿಟ್ಟಿದ್ರು. ನೀವು ಅಂಥದ್ದು ಏನು ಹೇಳಿ ಬಂದ್ರಿ? ಅವ್ರು ಫುಲ್ ಎಲ್ಲ ತಲೆ ಔಟ್ ಆಗಿಬಿಟ್ಟಿದ್ದೆ. ಅಂಥದ್ದು ನೀವು ಏನು ಹೇಳಿದ್ರೆ ನಿಮಗೆ ಕೇಳಕ್ಕೆ ಬಂದಿದ್ದೆ ನಾನು. ಆದರೆ ಇಲ್ಲಿ ನೋಡಿದ್ರೆ ನಿಮ್ಮದೇ ತಲೆ ಔಟ್ ಆಗೈತಿ. ಏನಂತ ಹೇಳ್ರಿ? ಏನಿಲ್ಲ ಮೇಡಮ್, ನಾಳೆ ಅಗ್ರಿಮೆಂಟ್ ಒಂದು ಕಾಪಿ ಬೇಕಂತ ಹೇಳಿದೆ ನಿಮ್ಮ ಡ್ಯಾಡಿಗೆ ಅಷ್ಟೇ. ಓ, ವಾಟ್ ಅನ್ ಐಡಿಯಾ. ಕರೆಕ್ಟ್, ನೀವು ಕರೆಕ್ಟ್ ಮಾಡಿದ್ರಿ ನೋಡು. ಹಾಂ, ಈಗ ನಮ್ಮ ಅಪ್ಪ ಗೊತ್ತಾಕೈತಿ ಏನು ಕೊಡಬೇಕು ಏನಿಲ್ಲ ಅಂತ ಅದೇ ಯೋಚನೆ ಮಾಡಕತ್ತಿದ್ರೆ ಅನ್ಸಾಕತ್ತೈತೆ ರೀ. ಕರೆಕ್ಟ್ ಮಾಡಿರಿ ನೀವು. ಈಗ ನಾಳೆ ಏನು ಕೊಡ್ತಾರೆ ಯೋಚನೆ ನಾನು ನೋಡ್ಬೇಕು. ಕೊಡ್ತಕ್ಕ ನೀವು ಬಿಡಬೇಡ್ರಿ ಅಗ್ರಿಮೆಂಟ್. ನಂಗೆ ಬೇಕೇ ಅಂತ ಹಿಂದೆ ಬೀಳು. ನಾ ಹೇಳಿನ್ರಿ ಎನಿ ಕಂಡೀಷನ್ ನಾಳೆ ಬೇಕಂತ. ಮತ್ತೆ ಪ್ಲಾನ್ ಎಲ್ಲ ಚಲೋನೆ ಮಾಡಿರಿ. ಮತ್ತೆ ಯಾಕೆ ಮೈಂಡ್ ಅಪ್ಸೆಟ್ ಆಗಿತ್ತು ನಿಮ್ದು? ಏನಾಯ್ತು? ಇಲ್ಲ, ಜೀವನದಾಗ ಒಂದ್ಸರಿ ಭಾಳ ಕೆಟ್ಟ ಕಷ್ಟ ಅನುಭವಿಸಿ ಮತ್ತೆ ಆ ಕಷ್ಟಕ್ಕೆ ಬಿದ್ದೆಲ್ಲ ನನಗೆ ಹೆಂಗೆ ಗೊತ್ತಾಗಲಿಲ್ಲ ಅಂತ ನನಗೆ ನನ್ನ ಮೇಲೆ ನನಗೂ ಒಂದು ಸ್ವಲ್ಪ ಸಿಟ್ಟು ಬರತೈತಿ, ಬೇಜಾರಾಗ್ತೈತಿ ಮೇಡಮ್, ಅಷ್ಟೇ ಮತ್ತೇನಿಲ್ಲ. ಏನೇ ಆದ್ರೂ ಒಂದು ನಮಗೆ ಪಾಠ ಕಲಿಸ್ತೈತಿ ಅಷ್ಟೇ. ನೀವ್ಯಾಕೆ ಬೇಜಾರಾಕಿರಿ? ನಮ್ಮ ಅಪ್ಪಾಗ ನೀವೇ ಒಂದು ಪಾಠ ಕಲಿಸ್ರಿ. ಅವ್ರು ನಿಮಗೆ ಪಾಠ ಕಲಿಸ್ದಂಗೆ ನೀವು ಕಲ್ಕೋಬೇಡ್ರಿ. ಹಾಂ, ನೀವೇ ಅವ್ರಿಗೆ ಒಂದು ಪಾಠ ಆಗಬೇಕು. ಬಿ ಕೂಲ್. ನಿಮ್ಮ ಡ್ಯಾಡಿ ಅಷ್ಟು ತಲೆ ಕೆಡ್ಸ್ಕೊಂಡಿದ್ರು. ನೋಡು, ಈಗ ನೀವು ಕೂಲ್ ಆದ್ರಿ. ವಾಕೆಟ್ ತಲೆ ಕೆಡ್ಸ್ಕೊಂಡಿದ್ರು, ನಾನು ನೋಡೇ ಬಂದೆ. ನೋಡಿ ಬಂದ ಕೂಡಲೇ ನಾನು ಯಾವಾಗೂ ನಮ್ಮ ಡ್ಯಾಡಿ ಹಂಗೆ ನೋಡೇ ಇಲ್ಲ. ಹಿಂಗೆ ತಲೆ ಕೆಡ್ಸ್ಕೊಂಡಿದ್ದು ನೋಡೇನೆ ನಾನು ನಿಮ್ಮ ಕಡೆ ಬಂದೆ. ಅಂಥದ್ದೇನು ತಲೆ ಹುಳ ಬಿಟ್ಟಿರಿ ನೀವು ಕೇಳ್ಬೇಕತ್ತ. ಅದ್ರ ಸಂಬಂಧ ನಿಮ್ಮ ಜೊತೆ ಮಾತಾಡಿದೆ ಅಷ್ಟೇ, ಮತ್ತೇನಿಲ್ಲ. ಹೌದಾ? ಚಲೋ ಆಯ್ತು. ಈಗ ಒಂದು ಸ್ವಲ್ಪ ಕೇಳಿ ನನಗೂ ಒಂದು ಸ್ವಲ್ಪ ಮನಸ್ಸು ಹಳವಾರ ಆದಂಗಾಯ್ತು ನೋಡ್ರಿ ಮೇಡಮ್. ಇದು ನನಗೂ ತಲೆ ಕೆಟ್ಟಿತ್ತು. ಥ್ಯಾಂಕ್ ಯು ಮೇಡಮ್. ಹಾಂ ಸೂರ್ಯ, ನೀವು ನಂಗೆ ಥ್ಯಾಂಕ್ಸ್ ಹೇಳಕತ್ತೀರಿ? ಅವ್ವ, ಐ ಆಮ್ ಸೋ ಲಕ್ಕಿ. ಇವತ್ತು ಮುಂಜಾನೆ ಯಾವ ಮುಖ ನೋಡಿದ್ದಾನೆ ಗೊತ್ತಿಲ್ಲ. ಐ ಆಮ್ ಸೋ ಲಕ್ಕಿ. ಹಾಗೇನಿಲ್ಲ ಮೇಡಮ್. ನನ್ನ ಮೈಂಡ್ ಒಂದು ಸ್ವಲ್ಪ ಡಿಸ್ಟರ್ಬ್ ಆಗಿತ್ತು, ನೀವು ಅದನ್ನು ಕರೆಕ್ಟ್ ಮಾಡಿದ್ರಿ ಅಷ್ಟೇ, ಅದಕ್ಕೆ ಥ್ಯಾಂಕ್ಸ್ ಇದೆ ಅಷ್ಟೇ, ಮತ್ತೇನಿಲ್ಲ. ಅದೇ ನನ್ನ ದೊಡ್ಡದು. ಹಾಗಾಗಿ ನೀವು ಚಂದ ಮಾತಾಡಲಿದ್ದೀರಿ. ಈಗ ಒಂದು ಸ್ವಲ್ಪ ನಕ್ಕೋತ್ ಮಾತಾಡ್ರಲ್ಲ, ನನಗೂ ಈಗ ಒಂದು ಸ್ವಲ್ಪ ಖುಷಿ ಆಯಿತು. ಹಂಗೆ ಮಾತಾಡಿ ನೀವು ಮತ್ತೆ ಬೇರೆ ತಪ್ಪು ತಿಳ್ಕೊಬೇಡ್ರಿ ಮೇಡಮ್, ನಂಗೆ ಆಲ್ರೆಡಿ ಮ್ಯಾರೇಜ್ ಆಗೈತಿ. ಅಯ್ಯೋ ಸೂರ್ಯ, ನಾ ಯಾವಾಗೋ ನನ್ನ ಓದ್ತೀನಿ. ನೀವೇನು ಗೊತ್ತೈತೆ ನಂಗೆ ನಿಮ್ಮ ಮ್ಯಾರೇಜ್ ಆಗೈತಿ ಹೆಂಗೆ ಹೇಳತ್ತ. ನಾ ಏನು ನಿಮ್ಮ ಬುಟ್ಟಿಗೆ ಮತ್ತೆ ಬೀಳೋದಿಲ್ಲ, ನಿಮ್ಮನ್ನು ಬುಟ್ಟಿಗೂ ಹಾಕೋಲ್ಲ. ಡೋಂಟ್ ವರಿ. ಓಕೆ ಮೇಡಮ್, ನನ್ನ ಪೆಂಡಿಂಗ್ ಕೆಲಸ ಭಾಳ ಅದಾವ, ನಾ ಹೋಗ್ತೀನಿ. ಓಕೆ ಈಗ ಹಿಂಗೆ ಚಂದಾಗ ನಂಗೆ ನಕ್ಕೋದು ಮಾತಾಡೋದಿದ್ರೆ ಮೊದಲೇ ಮಾತಾಡಿದ್ರೆ ಮುಗಿತಿತ್ತು. ಆವಾಗ ನಿನ್ನ ಮದುವೆನೇ ಮಾಡ್ಕೊಳಕ್ಕೆ ಕೊಡ್ತಿದ್ದಿಲ್ಲ ನಾನು. ಇಂಥ ಆಸೆ ಎಲ್ಲ ಉಡ್ಸ್ಕೊಳ್ಳೋದು ತಪ್ಪಲ್ಲ ನಾನು. ಆದ್ರೆ ಏನು ಮಾಡಲಿ, ಆಸೆ ಬರಾಕತೈತಿ. ಚೀ ಬೇಡ ಇಂಥವೆಲ್ಲ ನಾ ತಿಳ್ಕೊಳ್ಳೋದು ತಪ್ಪು. ನನ್ನ ಮೈಂಡಿಗೆ ನಾವು ಹೋಗಿಸ್ಕೋಬೇಕು. ಬಿಡ ಕಡೆ ನನ್ನ ಕೆಲಸ ಐತಿ. ಮೊದಲು ಕಡೆಗೆ ಏನು ಮಾಡ್ತಾರೆ ಅದನ್ನು ನೋಡ್ಬೇಕು. ಇದಕ್ಕೆಲ್ಲ ಟೈಮ್ ಇಲ್ಲ ನಂಗೆ. ಹೇ ರೇಖಾ, ಏನು ಮಾಡಿ ಇದು ನಿನ್ನ ರೂಮ್ ಅಲ್ಲ? ವಿಡಿಯೋ ಕಾಲ್ದಾಗೆಲ್ಲ ತೋರಿಸಿದ್ದು ನಿನ್ನ ರೂಮ. ಇಲ್ಲ ಬಿದ್ದಾಳ ನಿಮ್ಮ ಅತ್ತಿ ನೋಡ್ಯಾರ. ನನ್ನ ಬೆಡ್ ಸಾಫ್ಟ್ ಸ್ಮೂತ್ ಎಲ್ಲ ಐತಿ. ಅದಕ್ಕೆ ಇಲ್ಲಿ ಹಾಕ್ಯಾರಕ್ಕೆ ಸಾಂಟಿಲಿಂದ ಮುರಿತದಕ್ಕೆ ಬೇರೆ ಕಡೆ ಮಕ್ಕೊಂಡ್ರ. ಅದಕ್ಕೆ ನನ್ನ ರೂಮ್ನಾಗ ತಂದು ಹಾಕ್ಯಾರ. ಅದೇ ನೀ ಬಿಟ್ಟು ಜಗಳ ಮಾಡ್ಬೇಕಲ್ಲ, ನಿನ್ನ ಗಂಡ ಹೇಳ್ಬೇಕಲ್ಲ. ಹೇಳಿದ್ರೆ ನನಗೆ ಬೈದವ. ಇದೇನು ನಮ್ಮ ಅವನ ಮನೆ ಐತಿ ಮೊದ್ಲ. ಆಮೇಲೆ ಇದು ನಿಂದ ಏನೋ ಒಂದು ಬೆಡ್ ತಂದು ನಿನ್ನ ಸಂಬಂಧ ಹಾಕಿನಿ. ಏನದೇ ನಮ್ಮ ಅಮ್ಮಗೆ ಯಾರ್ಲೇನು ಇನ್ನೇನು ಗಟ್ಟೆ ಅತ್ತೇನಲ್ಲ. ಈಗ ಆರಾಮಿಲ್ಲ, ಈಗ ಆರಾಮ ಹೋಗ್ತಕ್ಕ ಇಲ್ಲೇ ಮಕ್ಕಳಿ ಅಂದ. ಹಂಗಂತ ಎಲ್ಲದ ನಿನ್ನ ಗಂಡ ಕಂಡೇ ಇಲ್ಲ ನಮ್ಗೆ. ಎಲ್ಲೋ ಹೊರ ಹೋದಂಗದ ಗೊತ್ತಿಲ್ಲ ನಂಗೆ. ಹಿಂಗೆ ಗಂಡುಗಳಿಗೆ ಹಿಡ್ಕೊಳ್ಳೋದೇನು? ಅದು ಬಸ್ನಾಗ ಹಿಡ್ಕೋಬೇಕು ಎಂತಕ್ಕೆ ನೀನು? ಏನು ಮಾಡಲಿ ಅಮ್ಮ? ಒಂದು ಕೆಲಸ ಮಾಡಿ, ನೀವು ಹೊರಗೆ ಹೋಗಿ. ನೀ ಏನು ಮಾಡ್ಬೇಕು. ಈಕಿನ ಮುದುಕಿ ಹೆಂಗೆ ಹೊರಗೆ ಓಡಿಸ್ತೀನಿ ನೋಡಿ. ಬೇಕಾರೆ ಏನು ಮಾಡ್ತೀವಿ? ಇವರೇ ನೋಡು ನಾ ಏನು ಮಾಡ್ತೀನಿ ಅಂತ. ಹೋಗಿ ಆಯ್ತಾಯ್ತು, ಮಾಡಿ ಏನು ಮಾಡ್ತೀನಿ. ಡುಮ್ಮಿ, ನನ್ನ ಮಗ ರೂಮ್ನ ಬೆಡ್ ಮೇಲೆ ಮಕ್ಕೊಳ್ಳಿ. ತಡಿನಿಂದ ಐತಿ ಸೊಂಟನೇ ಮುರಿತೀನಿ ತಡಿನಿಂದ. ಹಾಂ ರೇಖಾ, ಏ ರೇಖಾ ಮಗಳೇ ರೇಖಾ,
ಯಾರಿದು ರೇಖಾ ರೇಖಾ ಅನ್ನತ್ತಾರ? ಯಾರು ನೀವು? ರೇಖಾ ರೇಖಾ ಅನ್ನಕತ್ತೀರಿ? ಇದು ನನ್ನ ಮಗಳು ರೇಖಾನ್ ರೂಮ್ ಅಲ್ಲ? ನಿಮ್ಮ ಮಗಳು ರೇಖಾ? ಹ್ಞೂ, ನನ್ನ ಮಗಳು ರೇಖಾ. ಮನೆ ಸೊಸಿ ಅವ್ರ ಅಮ್ಮ ನಾನು. ಓ ಹೌದಾ ಬೀಗ್ರೆ? ಹಾಂ, ನಾನೇ ನಿಮ್ಮ ಬೀಗ್ತೀರಿ. ರೇಖಾನ ಅತ್ತಿ ಆಗ್ಬೇಕ್ರಿ. ಓಹೋ ಬೀಗ್ರೆ, ಹೆಂಗದೀರಿ? ನಿಮಗೆ ಮಾತಾಡ್ಸೋ ಸಂಬಂಧ ಊರಿಂದ ಬಂದೇವ್ರಿ ನಾವು. ಹೌದ್ರಿ? ಹಾಂ, ಯಾವಾಗ ಬಂದ್ರಿ? ಈಗ ಬಂದ್ರಿ? ಊರಿ ಈಗ ಜಸ್ಟ್ ಬಂದೆ ರೀ. ಹೌದ್ರಿ? ಹೆಂಗಿತ್ರಿ? ಆರಾಮಿತ್ತಲ್ರಿ ಪ್ರಯಾಣ? ಹ್ಞೂ ರೀ, ಆರಾಮೇ ಇತ್ತು ರೀ. ಈಗ ನನ್ನ ಮಗಳು ರೇಖಾ ರೂಮ್ ರೀ, ನೀವು ಯಾಕೆ ಮಕ್ಕೊಂಡಿರಿ ಇಲ್ಲಿ? ಅದು ಅದು ಆಕಿಗೆ ಬೆಡ್ ಇರ್ಲಿಕ್ಕಂದ್ರೆ ನಿದ್ದಿನೇ ಹತ್ತಲ್ರಿ. ಆಕಿಗೆ ಕೆಳಗೆಲ್ಲ ರೂಢಿನೇ ಇಲ್ಲ. ಹುಡ್ದಾಗಿಂದ ಆಕಿಗೆ ಕರ್ಲೋನ್ ಬೆಡ್ ಮೇಲೆ ಮಕ್ಕೊಂಡು ರೂಢಿ ಐತಿ. ಆಕಿ ನೆಲ ಎಲ್ಲ ಆಗೇ ಬರಲ್ಲ. ಮಕ್ಕೊಂಡ್ರೆ ಬೆನ್ನ ಸೊಂಟ ಎಲ್ಲ ಬ್ಯಾನ್ ಆಕೈತಿ. ನನ್ನ ಮಗಳಿಗೆ ನಾವು ಮೆತ್ತಗೆ ದಿಮ್ ಮೇಲೆ, ಚಾದರ್ ಮೇಲೆ ಮತ್ತು ಈ ಬೆಡ್ ಮೇಲೆ ಮಲಗಿಸೇವು. ಆಕಿ ರಾಣಿ ಥರ ಬೆಳೆದಾಳೆ. ಆಕಿ ಹೊಟ್ಟೆ ನೆಲ ಈ ಕಲ್ಲಿನ ಥರ ನೆಲ ಅಂದ್ಮೇಲೆ ಮಕ್ಕೊಂಡೇ ಇಲ್ಲ. ಅದಕ್ಕೆ ನೀವು ಹೆಂಗೆ ಆಕಿಗೆ ಬೆಡ್ ಕಸ್ಕೊಂಡು ನೀವು ಮಕ್ಕೊಂಡಿರಿ ಅಂತ ಕೇಳಿದೆ ಅಷ್ಟೇ ರೀ. ನಾನು ತಪ್ಪು ತಿಳ್ಕೊಬೇಡ್ರಿ ನನ್ನ. ಅದು ನಾ ಏನು ಮಕ್ಕೋತೀನಿ ಅಂದಿದ್ದಿಲ್ರಿ. ಇವರೇ ಎಲ್ಲ ನನ್ನ ಮಕ್ಕಳು ಆರಾಮಿಲ್ಲ ಅಂತ ಇಲ್ಲೇ ನಾನು ಮಲಗಿಸಿದೆ ರೀ. ಇಲ್ಲೇ ರೆಸ್ಟ್ ಮಾಡಂತ ಅಷ್ಟೇ ರೀ. ಅವ್ರಿಗೇನು ಗೊತ್ತಾಗಲ್ರಿ, ನಿಮಗೆ ಗೊತ್ತಾಗಬೇಕಲ್ಲ. ನಿಮ್ಗೆ ನಡೀತೈತಿ, ನೀವು ಮೊದ್ಲಿಂದೂ ಕೆಳಗೆ ಮಕ್ಕೊಂಡು ನಿಮ್ಗೇನು ರೂಢಿ ಐತಿ. ಇಲ್ಲಿ ಮಕ್ಕೊಂಡ್ರೆ ಏನೋ ನಿಮಗೆ ತ್ರಾಸ, ನಿಮಗೆ ಬೆನ್ನಾಗಿನ್ನ ಹಿಡಿತೈತಿ. ಹಾಂ, ನೀವು ಕೆಳಗೆ ಮಕ್ಕೋಬೇಕಿತ್ತು. ಕೆಳಗೆ ಬಂದು ಏನರ ಪೇಟೆ ನಾವು ಸವಲತ್ತು ಎಲ್ಲ ಹಾಕಿದ್ರೆ ಕರೆಕ್ಟ್ ಆಕಿತ್ತು. ಹಾಂ, ನನ್ನ ಮಗಳಿಗೆ ಮೊದಲೇ ಇದೆಲ್ಲ ಅಭ್ಯಾಸ ಇಲ್ಲ. ಒಂದು ಸ್ವಲ್ಪ ನೀವು ನೋಡಬೇಕಿತ್ತು, ದೊಡ್ಡವರಾಗಿ ತಿಳ್ಕೊಬೇಕಿತ್ತು. ದೊಡ್ಡವರಾಗಿ ನೀವು ಹೇಳಬೇಕು. ಅದು ಬಿಟ್ಟು ಅದು ನೀವೇ ಎಲ್ಲರಿಗೂ ಹೇಳಬೇಕು. ಆಕೆ ಹೇಳಿದ್ರೆ ಮತ್ತೆ ಆಕಿನ ಕೆಟ್ಟ ಮಾಡಿಬಿಡ್ತಾರೆ ಎಲ್ಲರೂ. ನೀವೇ ದೊಡ್ಡವರಾಗಿ ಇಲ್ಲ ನಾ ಅಲ್ಲೇ ಮಕ್ಕೋತೀನಿ ಇಲ್ಲಿ. ಈಗ ಅದು ಹೊಸ್ತಾಗಿ ಮದುವೆ ಆಗೈತವ್ರಿಗೆ. ಗಂಡ ಹೆಂಡತಿಗೆ ಒಂದು ಸ್ವಲ್ಪ ಪ್ರೈವಸಿ ಬೇಕಲ್ಲ. ಹಾಂ, ಅವ್ರೆಲ್ಲರ ನಡು ಮಕ್ಕೊಳಕಾಕೈತಿ. ನೀವು ತಿಳ್ಕೊಬೇಕು ದೊಡ್ಡವರಾಗಿ. ಏನು ನೀವೇ ದೊಡ್ಡವರಾಗಿ ತಿಳ್ಕೊಳಿಕ್ಕಂದ್ರೆ ಸಣ್ಣವ್ರು ಹೆಂಗೆ ತಿಳ್ಕೊತಾರೆ? ಸಣ್ಣವ್ರಿಗೆ ಏನು ಗೊತ್ತು? ನೀವು ಹೇಳಬೇಕು ದೊಡ್ಡವರಾಗಿ. ಇಲ್ಲ ಬೀಗ್ರಿ, ಕ್ಷಮಿಸ್ಬಿಡ್ರಿ, ನನ್ನ ಮಾತು ಯಾರೂ ಕೇಳಿಲ್ರಿ ಅವರು. ಈಗ ಬಂದ ಕೂಡ ನಾ ಹೇಳ್ತೀನಿ ತೋರಿ. ಹಾಂ, ನೀವೇನು ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಮಗಳದ ರೂಮ ನಿಮ್ಮ ಮಗಳಿಗೆ ಕೊಡ್ತೈತಿ. ನಾವೇನು ಹಾಕಿದ್ ರೂಮ್ನಾಗೇನು ಇರಲ್ಲ. ನಂದು ನಾ ಬೇರೆ ಕಡೆ ಇರ್ತೀನಂತ. ನೀವೇನು ಚಿಂತೆ ಮಾಡಬೇಡ್ರಿ, ಆಯ್ತು ರೀ. ನಾ ಹಿಂಗೆಲ್ಲ ಹೇಳಿನಂತ ಮತ್ತೆ ನೀವು ತಪ್ಪು ತಿಳ್ಕೊಬೇಡ್ರಿ ಬೀಗ್ರೆ. ಹಾಗೇನಿಲ್ಲ ರೀ, ಹಾಗೇನಿಲ್ಲ ತೋರಿ. ಈಗ ನಿಮಗೆ ಆರಾಮಾಗೈತಿಲ್ರಿ? ಹಾಂ ರೀ, ಆರಾಮಾಗೈತ್ರಿ. ನಮ್ಮ ಹಸ್ಬೆಂಡು ಬಂದಿದ್ರು, ಅವರು ಮಾತಾಡ್ಬೇಕಂದ್ರು. ನನ್ನ ಮಗನಿಗೂ ಕರ್ಕೊಂಬಂದಿನಿ. ಎಲ್ಲಿ ಹೋದ್ರೇನ? ಹೌದಾ? ಹೌದೇನ್ರಿ? ಹಾಂ ತಡ್ರಿ, ಕರ್ಕೊಂಬರ್ತೀನಿ ತಡ್ರಿ. ಅವರಿಗೂ ಅವರು ಮಾತಾಡ್ತಾರೆ ನಿಮ್ಮ ಜೊತೆ. ತಡ್ರಿ, ಕರ್ಕೊಂಬರ್ತೀನಿ. ಹಾಂ ಆಯ್ತು ರೀ. ಈಗ ನೋಡ ರೂಮ್ ಹಿಂಗೆ ಬಿಟ್ಕೊಡ್ತಾ ತಾನೆ ಬಂದ್ಲಿಲ್ಲ ನನ್ನ ಮಗಳ ಬೇಡ ಮೇಲೆ ಕೊಡಕ್ಕೆ. ನಾನೇ ತಿಳ್ಕೊಬೇಕಿತ್ತು. ದೊಡ್ಡ ಕೈ ಸಣ್ಣವ್ರಿಗೆ ಬುದ್ಧಿವಾದ ನಾ ಹೇಳಬೇಕಿತ್ತು. ಹಿಂಗೆ ಬಂದು ಇವ್ರ ಕಡೆ ಅನ್ಸ್ಕೊಳ್ಳೋದು ಬೇಕಾಗಿತ್ತ ನಂಗೆ. ಅಲ್ಲೇ ಎಲ್ಲೋ ನಾನು ಮೂಲ್ಯಾಗ ನಾ ಮಕ್ಕೋತಿದ್ದೆ, ಇವ್ರು ತಂದಿಲ್ಲಿ ಮಲಗಿಸಿದ್ರು. ಈಗ ನೋಡು ಏನೆಲ್ಲ ಅನ್ಸ್ಕೋಬೇಕಾಗಿತ್ತು. ನಾನು ಅರ್ಥ ಮಾಡ್ಕೋಬೇಕಿತ್ತು ಶಾಂತಮ್ಮ. ಶಾಂತಕ್ಕ, ನಿನಗೆ ಅರ್ಥ ಆಗಬೇಕಿತ್ತು ಶಾಂತಕ್ಕ. ಮಂದಿ ಕಡೆ ಇಂಥವೆಲ್ಲ ಮಾತುಗಳು ಅನ್ಸ್ಕೊಳ್ಳೋದು ನಿಂಗೆ ಬೇಕಾಗಿತ್ತು. ಹೌದಿಲ್ಲ? ಬೇಕಾಗಿತ್ತು ನಿಂಗೆ. ಏನು ಮಾಡೋದು? ನೆಟ್ ಕೆಟ್ಟ ಅನ್ಸಾಕತ್ತೈತಿ.